ನಮಸ್ಕಾರ ಸ್ನೇಹಿತರೆ. ಇವತ್ತು CSC ಮುಖಾಂತರ UTಯಲ್ಲಿ ಹೊಸ ಪ್ಯಾನ್ ಕಾರ್ಡನ್ನು ಯಾವ ಥರ ಅರ್ಜಿ ಸಲ್ಲಿಸೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಫಸ್ಟು ನಾವು ಯಾವುದೋ ಒಂದು ಬ್ರೌಸರನ್ನು ಓಪನ್ ಮಾಡಿ. ಬ್ರೌಸರಲ್ಲಿ CSC DSP ಪೋರ್ಟಲನ್ನು ಸರ್ಚ್ ಮಾಡಿ ಓಪನ್ ಮಾಡ್ಕೊಬೇಕು. ಮತ್ತೆ ಲಾಗಿನ್ ಮಾಡಬೇಕಾದ್ರೆ ನಿಮ್ಮ CSC ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಬೇಕು. ಲಾಗಿನ್ ಆದ ಮೇಲೆ ಕಾಣ್ತಿರೋ ಒಂದು ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ಯಾನ್ ಅಂತ ಸರ್ಚ್ ಮಾಡಿ ಒಂದು ಸ್ಪೇಸನ್ನು ಕ್ಲಿಕ್ ಮಾಡಿ. ಅಲ್ಲಿ ಬರ್ತಾ ಇರುವಂಥ UTI ITSL ಪ್ಯಾನ್ ಕಾರ್ಡ್ ಸರ್ವಿಸ್ ಆಧಾರ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರುವಂತ VLE ಯೂಸರ್ ಕ್ಲಿಕ್ಕರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ರಿಜಿಸ್ಟರ್ ಆಗಿರುವಂತ ಜಿಮೇಲ್ ಮತ್ತೆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಅನ್ನ ಮಾಡ್ಕೊಬೇಕು. ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಿ. ಪ್ರೊಫೈಲಿಗೆ ಸದ್ಯಕ್ಕೆ ಎಂಟರ್ ಮಾಡೋದಿಲ್ಲ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವೀಗ ಹೊಸ ಪ್ಯಾನ್ ಕಾರ್ಡ್ ಅರ್ಜಿ ಸಲ್ಲಿಸ್ತಿರೋದ್ರಿಂದ ಇಲ್ಲಿ ಕಾಣ್ತಿರುವಂಥ ಅಪ್ಲೈ ನ್ಯೂ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಏನಾದ್ರು ಕರೆಕ್ಷನ್ ಏನಾದ್ರು ಇತ್ತು ಅಂದರೆ ಅಪ್ಲೈ ಪ್ಯಾನ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರಿಕ್ವೆಸ್ಟ್ ಫಾರ್ ದ ಚೇಂಜ್ ಆರ್ ಕರೆಕ್ಷನ್ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಈಗ ನಾನು ಹೊಸ ಪ್ಯಾನ್ ಕಾರ್ಡ್ ಅರ್ಜಿ ಸಲ್ಲಿಸ್ತಿರೋದ್ರಿಂದ ಅಪ್ಲೈ ನ್ಯೂ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ ನ್ಯೂ ಪ್ಯಾನ್ 49A ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ನೆಲ್ಲ ನಿಮಗೆ ಶೋ ಆಗುತ್ತೆ. ಇದರಲ್ಲಿ ನೀವು ಎಲ್ಲ ರೀಡ್ ಮಾಡ್ಕೊಂಡು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಫಿಸಿಕಲ್ ಮೋಡಲ್ಲಿ ನಾನು ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನೀವು ಅಪ್ಲಿಕೆಂಟ್ ಸ್ಟೇಟಸ್ನ ಟೈಪ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಟಗರಿನ ಸೆಲೆಕ್ಟ್ ಮಾಡಬೇಕು. NRI ಕೆಟಗರಿ ಬರುತ್ತಾ ಇಲ್ವಾ ಅಂತ ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕರ್ನಾಟಕದಲ್ಲಿ ಇರುವಂಥ ಎಲ್ಲರೂ ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮತ್ತೆ ನಿಮಗೆ ಪ್ಯಾನ್ ಕಾರ್ಡ್ ಯಾವ ಥರ ಬೇಕು, ಮೋಡ್ ಆಫ್ ಪ್ಯಾನ್ ಕಾರ್ಡ್ ಬೋತ್ ಫಿಸಿಕಲ್ ಮತ್ತೆ ಈ ಪ್ಯಾನ್ ಕಾರ್ಡ್ ಬೇಕು ಅಂದರೆ ಇಲ್ಲಿ ಬೋತ್ ಅಂತ ಇರುವ ಪ್ರಶ್ನೆ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅಂಡ್ ದೆನ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೊಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ಈ ರೆಫರೆನ್ಸ್ ನಂಬರ್ನ ಕಾಪಿ ಮಾಡಿಕೊಬೇಕು. ನೀವು ನಾನು ನೆಸೆಸರಿ ಕಂಡೀಷನ್ ಬೇಕಾಗುತ್ತೆ ಅನ್ನೋ ಟೈಮಲ್ಲಿ ನಾನು ಓಕೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾರ್ದು ಅಪ್ಲಿಕೇಶನ್ಸ್ ಆಗ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಲೇಡೀಸ್ದು ಆಗ್ತಾ ಇದ್ದೀರಾ ಇಲ್ಲ ಜೆಂಟ್ಸ್ದು ಆಗ್ತಾ ಇದ್ದೀರಾ, ಅವ್ರದ್ದು ಸರ್ನೇಮ್ ಯಾವ ಥರ ಬರುತ್ತೆ, ಶ್ರೀ ಬರುತ್ತಾ, ಶ್ರೀಮತಿ ಬರುತ್ತಾ, ಇಲ್ಲ ಕುಮಾರಿ ಬರುತ್ತಾ, ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಇವ್ರದ್ದು ಮದುವೆ ಆಗಿಲ್ಲ, ಕುಮಾರಿ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರ ನೇಮ್ ಬಂದು ಏನಿದೆ ಅದನ್ನು ಎಂಟರ್ ಮಾಡಿ, ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ನ. ಮತ್ತೆ ನಿಮಗೆ ಕಾರ್ಡಲ್ಲಿ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ನಿಮ್ಗೇನಾದ್ರು ಮತ್ತೆ ಹ್ಯಾವ್ ಯು ಬೀನ್ ನೋ ಬೈ ಎನಿ ಅದರ್ ನೇಮ್ ಅಂತ ಕೇಳುತ್ತೆ. ನೀವು ಇದ್ರುವ ನೋ ಅಂತ ಕೊಡಿ. ಯಾಕಂದರೆ ಇಲ್ಲಾಂದ್ರೆ ಅದಕ್ಕೆ ಸಪ್ರೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಶ್ಯೂ ಈಗ ಕೇಳುತ್ತೆ, ನೋ ಅಂತಾನೆ ಕೊಡಿ. ಈಗ ಜೆಂಡರ್ ಎಲ್ಲ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ನೀವು ಏನು ಸೆಲೆಕ್ಟ್ ಮಾಡಿರ್ತೀರೋ ಸ್ಟೇಟಸ್ಸು ಆ ಬೇಸಿಸ್ ಮೇಲೆ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಫೀಮೇಲು ಇಲ್ಲ ಮೇಲ್ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಈಗ ನಾವು ಮೇಲನ್ನು ಚೇಂಜ್ ಮಾಡಿದ್ರು ಚೇಂಜ್ ಆಗಲ್ಲ. ಇಲ್ಲಿ ಮತ್ತೆ ನೀವು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಆ ಥರ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಮತ್ತೆ ಇಲ್ಲಿ 3 ಥರ ಅಡ್ರೆಸ್ ಕೇಳುತ್ತೆ. ಒಂದು ಅಡ್ರೆಸ್ ಫಾರ್ ಕಮ್ಯುನಿಕೇಶನ್, ಮತ್ತೆ ರೆಸಿಡೆನ್ಷಿಯಲ್ ಸ್ಟೇಟು, ಆಫೀಸ್ ಸ್ಟೇಟು, ರೆಸ್ಪೆಕ್ಟಿವ್ ಸ್ಟೇಟ್. ಇದನ್ನ ನೀವು ಇದರಲ್ಲಿ 3ರಲ್ಲಿ ಬೆಸ್ಟ್ ನೀವು ಯಾವುದು ಇಲ್ಲಿ ಅಡ್ರೆಸ್ ಅನ್ನು ಕೊಡಕ್ಕೆ ಹೋಗಬೇಡಿ. ಎಷ್ಟು ಕಮ್ಯುನಿಕೇಶನ್ ಅಡ್ರೆಸ್ ರೆಸಿಡೆನ್ಷಿಯಲ್ ಕೊಡಿ, ಮತ್ತೆ ರೆಸಿಡೆನ್ಷಿಯಲ್ ಅಡ್ರೆಸ್ ಅಲ್ಲಿ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ನೀವು ಎರಡೂ ಏನು ಸೆಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ.
ಮತ್ತೆ ನೀವು ಎಲ್ಲರೂ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನೊಂದು ರೀ ಎಂಟರ್ ಆಧಾರ್ ನಂಬರ್ನ ರೀ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಅವ್ರದ್ದು ಹೆಸರು ಯಾವ ತರ ಇದೆಯೋ ಆ ತರ ಟೈಪ್ ಮಾಡಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವ್ರಿಗೆ ಯಾವ್ಯಾವ ತರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದಾಗುತ್ತೆ ಅನ್ನೋದ್ರಲ್ಲಿ ತೋರಿಸ್ತಾ ಇದೆ. ಆಧಾರ್ ಕಾರ್ಡ್ ಎಲ್ಲದಕ್ಕೂ ಆಧಾರ್ ಪ್ರೂಫ್ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಮೇಕ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ನೀವು ವ್ಯಾಲಿಡ್ ಡಿಟೆಕ್ಷನ್ ಅಮೌಂಟ್ ಮತ್ತೆ ಇಲ್ಲಿ ಸೇಲ್ ಅಮೌಂಟ್ ತೋರಿಸ್ತಾ ಇರುತ್ತೆ. ನೀವು ಜಸ್ಟ್ ಇಲ್ಲಿ ನಿಮ್ಮ CAC-ID ಪಾಸ್ವರ್ಡ್ ಅನ್ನು ಎಂಟರ್ ಮಾಡಬೇಕು. ಮತ್ತೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮ ವ್ಯಾಲಿಡ್ ಪಿನ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ಪೇ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಮುಂಚೆ ನಿಮ್ಮ ವ್ಯಾಲಿಡ್ ಅಲ್ಲಿ ಅಮೌಂಟ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಅದೇ ಸೇಮ್ ರೆಫರೆನ್ಸ್ ನಂಬರ್ನ ಡಿಸ್ಪ್ಲೇ ಆಗುತ್ತೆ, ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಓಕೆ. ಮತ್ತೆ ಇಲ್ಲಿ ನಿಮ್ಗೆ ಏರಿಯಾ ISTD ಕೋಡ್ ಅನ್ನು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಟೆಲಿಫೋನ್ ಮೊಬೈಲ್ ನಂಬರ್ ಅನ್ನ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇದೆಯೋ ಅದನ್ನ ಎಂಟರ್ ಮಾಡಿ. ಮತ್ತೆ ಇಲ್ಲಿ ಮೇಲ್ ID ಬಂದು ಕಸ್ಟಮರ್ದೇ ಕೊಡ್ಬೋದು, ಬಟ್ ನಾನು ಇಲ್ಲಿ ನಮ್ಮ ಸೆಂಟರ್ದೇ ಕೊಡ್ತಾ ಇದೀನಿ. ಏನಕ್ಕೆ ಏನಾದ್ರು ಸಮಥಿಂಗ್ ಏನಾದ್ರು ಬೇರೆ ಇಶ್ಯೂ ಆಯ್ತು ಅಂದ್ರೆ ನಾವು ರಿಸಾಲ್ವ್ ಮಾಡೋದಕ್ಕೆ OTP ಏನಾದ್ರು ಇದ್ದಿತ್ತು ಅಂದ್ರೆ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಮತ್ತೆ ನಿಮ್ಗೆ ಈ ಪಾನ್ ಕೂಡ ಇದೇ ಮೇಲ್ಗೆ ಬರುತ್ತೆ. ಮತ್ತೆ ಸ್ವಲ್ಪ ಕಸ್ಟಮರ್ಗಳ ಹತ್ರ ಮೇಲ್ ID ಇರೋದಿಲ್ಲ, ಅದಕ್ಕೋಸ್ಕರ ನೀವು ನಿಮ್ದೇ ಹಾಕಿ, ನೋ ಪ್ರಾಬ್ಲಮ್, ಏನು ಇಶ್ಯೂ ಆಗಿರಲ್ಲ. ಮತ್ತೆ ಇಲ್ಲಿ ಪ್ಯಾನ್ ಅಲ್ಲಿ ಫಾದರ್ ನೇಮ್ ಬೇಕಾ ಇಲ್ಲ ಮದರ್ ನೇಮ್ ಬೇಕಾ ಅಂತೇಳಿ ಇಲ್ಲಿ ಕೇಳುತ್ತಾ ಇರುತ್ತೆ. ನೀವು ಇದರಲ್ಲಿ ಇದ್ರಲ್ಲೂ ಫಾದರ್ ನೇಮೇ ಸೆಲೆಕ್ಟ್ ಮಾಡಿ. ಏನಾದ್ರು ಅಕಸ್ಮಾತ್ ನೀವು ಫಾದರ್ ಇಲ್ಲ ಮದರ್ ಏನಾದ್ರು ಇದ್ದಾರೆ ಮದರ್ದೇ ಕೊಡ್ತೀವಿ ಅನ್ನೋದು ಏನಾದ್ರು ಇತ್ತು ಅಂದ್ರೆ ಇಲ್ಲಿ ರೈಟ್ ಮಾರ್ಕ್ ನ ಸೆಲೆಕ್ಟ್ ಮಾಡ್ಕೊಂಡು ಮದರ್ ನೇಮ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ಫಾದರ್ ನೇಮ್ ಮಾತ್ರ ಇಲ್ಲಿ ಎಂಟರ್ ಮಾಡ್ತಾ ಇದ್ರು. ನಿಮ್ಮ ಫಾದರ್ ನೇಮ್ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಸೆಲೆಕ್ಟ್ ಮಾಡಿ. ನೋ ನೀಡ್ ಟು ಫಿಲ್ ಆಫ್ ಮದರ್ ನೇಮ್. ಇಲ್ಲಿ ಬಂದು ಅಡ್ರೆಸ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಅಡ್ರೆಸ್ ಡೀಟೇಲ್ಸ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇದೆಯೋ ಆ ತರ ಎಂಟರ್ ಮಾಡಿ. ನಾನು ಇಲ್ಲಿ ಡಾಟರ್ ಆಫ್ ಅಂತ ಹೇಳಿ ಅಲ್ಲಿಂದಾನೇ ಸ್ಟಾಪ್ ಮಾಡ್ತೀನಿ. ಏನಂತಂದ್ರೆ ಇಲ್ಲಿ ಅವ್ರದ್ದು ನೇಮ್ ಯಾವ್ದು ಇದ್ದಿಲ್ಲ. ಈಗ ಪ್ಯಾನ್ ಕಾರ್ಡ್ ಅಲ್ಲಿ ನಾವು ಅಡ್ರೆಸ್ ಡಾಟರ್ ಆಫ್ ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ಪ್ಯಾನ್ ಕಾರ್ಡ್ ಡೆಲಿವರಿ ಮಾಡ್ಬೇಕಾದ್ರೆ ಇಶ್ಯೂ ಆಗುತ್ತೆ. ಸೊ ಅದಕ್ಕೆ ಡಾಟರ್ ಆಫ್ ಅಂತಾನೆ ಸ್ಟಾರ್ಟ್ ಮಾಡಿ. ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ಇಲ್ಲಿ ಆಫೀಸ್ ಅಡ್ರೆಸ್ ಕೇಳ್ತಾ ಇದೆ. ಆಫೀಸ್ ಅಡ್ರೆಸ್ ಏನೋ ಫಿಲ್ ಮಾಡೋ ನೆಸೆಸರಿ ಇರಲ್ಲ. ನೀವು ಏನಾದ್ರೂ ಅಲ್ಲಿ ಫ್ರಂಟ್ ಅಲ್ಲಿ ಆಫೀಸ್ ಅಡ್ರೆಸ್ ಏನಾದ್ರು ಸ್ಟೇಟ್ ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನೀವು ಇದನ್ನ ಫಿಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ ಕೇಳುತ್ತೆ. ನೀವು ಸ್ಯಾಲರಿ ಅಮೌಂಟ್ ಇಲ್ಲ ಕ್ಯಾಪಿಟಲ್ ಗೇನ್ಸ್ ಇಲ್ಲ ನೋ ಇನ್ಕಮ್, ಏನಾದ್ರು ಅವ್ರಿಗೆ ಏನಾದ್ರು ಬೇರೆ ಕಡೆಯಿಂದ ಇನ್ಕಮ್ ಬರ್ತಾ ಇದೆ, ಯಾವ ಸೋರ್ಸ್ ಇನ್ಕಮ್ ಬರ್ತಾ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿ. ಇವರು ಏನು ವರ್ಕ್ ಮಾಡಲ್ಲ, ಹೌಸ್ ವೈಫ್ ಇರೋದ್ರಿಂದ ನೋ ಇನ್ಕಮ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ AO ಕೋಡ್ ನ ಸೆಲೆಕ್ಟ್ ಮಾಡಬೇಕು, ಬಟ್ ಇದರಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ನೀವು ಜಸ್ಟ್ ಇಲ್ಲಿ ಯಾವ್ದನ್ನು ಫಿಲ್ ಮಾಡೋದಿರಲ್ಲ. ಇಲ್ಲಿ ಡಿಕ್ಲರೇಷನ್ ನ ಕೊಡ್ಬೇಕಾಗುತ್ತೆ. ಹಿಮ್ಸೆಲ್ಫ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಅವ್ರ ನೇಮ್ ಬರುತ್ತೆ. ಮತ್ತೆ ವೆರಿಫಿಕೇಶನ್ ಪ್ಲೇಸ್, ನೀವು ಎಲ್ಲಿಂದ ಅಪ್ಲಿಕೇಶನ್ ಸಲ್ಲಿಸ್ತಾ ಇದೀರೋ ಅಲ್ಲಿಂದ ಆ ಊರಿನ ನೇಮ್ ನ ಎಂಟರ್ ಮಾಡಿ. ಮತ್ತೆ ಇಲ್ಲಿ ಎಲ್ಲ ಶೋ ಆಗ್ತಾ ಇದೆ ನೋಡಿ. ನೀವು ಯಾವ್ಯಾವ ಡಾಕ್ಯುಮೆಂಟ್ ನಲ್ಲಿ ಇದ್ರ ಜೊತೆ ಫಾರ್ಮ್ ಅಟ್ಯಾಚ್ ಮಾಡಬೇಕು ಅಂತೇಳಿ. ಮತ್ತೆ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಎಲ್ಲ ಸೈಜ್ ಎಲ್ಲ ಇಲ್ಲಿ ಶೋ ಆಗ್ತಾ ಇದೆ. ನೀವು ಇದರಿಂದ ನಾನು ನಿಮ್ಗೆ ಸಿಂಪಲ್ ಆಗಿ ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ, ಜಸ್ಟ್ ಅದನ್ನು ಫಾಲೋ ಮಾಡಿ. ಈ ತರ ಏನು ನೆಸೆಸರಿ ಏನಿರೋದಿಲ್ಲ. ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೊಂದು ಇಲ್ಲಿ ಅಕ್ನಾಲೇಜ್ಮೆಂಟ್ ಬರುತ್ತೆ. ಪ್ರಿಂಟ್ ಮಾಡ್ಕೊಂಡು ಕಸ್ಟಮರ್ಗೆ ಕೊಡ್ಬೇಕಾಗುತ್ತೆ. ನಾನು ಪ್ರಿಂಟ್ ಮಾಡ್ಕೊಂಡು ಕಸ್ಟಮರ್ಗೆ ಕೊಡಿ.
ಮತ್ತೆ ನೀವು ಇಲ್ಲಿ ಏನಾದ್ರು ಸ್ಟಾಂಪ್ ಏನಾದ್ರು ಇತ್ತು ಅಂದ್ರೆ ಸ್ಟಾಂಪ್ ಹಾಕಿ ನೀವು ಸಿಗ್ನೇಚರ್. ಇಲ್ಲಿ ಡೌನ್ಲೋಡ್ PDF ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೊಂದು ಇಲ್ಲಿ PDF ಫಾರ್ಮ್ ಡೌನ್ಲೋಡ್ ಆಗಿರುತ್ತೆ. PDF ಫಾರ್ಮ್ ಡೌನ್ಲೋಡ್ ಆಗುತ್ತೆ. PDF ಫಾರ್ಮ್ ಓಪನ್ ಮಾಡ್ಕೊಂಡ್ರೆ ನೀವು ಇಲ್ಲೊಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡಿ. ಇದು ನಿಮ್ಗೆ ಇಲ್ಲಿ ಸಿಗ್ನೇಚರ್ ಕೆಳಗಡೆ ಬಾಕ್ಸ್ ಇದೆ ನೋಡಿ, ಇದ್ರ ಮೇಲ್ಗಡೆ ಪೇಸ್ಟ್ ಮಾಡಿ ಬೇಕಾದ್ರೆ ಇಲ್ಲಿ ಬಂದು ನೋ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಇಲ್ಲಿ ಸಿಗ್ನೇಚರ್ ಹಾಕೋದಕ್ಕೋಸ್ಕರ ಜಾಗ ಬಿಟ್ಟಿರ್ಬೇಕು. ಮತ್ತೆ ಇಲ್ಲಿ ಫೋಟೋ ಮೇಲೆ ಕ್ರಾಸ್ ಸಿಗ್ನೇಚರ್ನ ಹಾಕಿಸ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಲಾಸ್ಟ್ ಬಂದ್ರೆ ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಅಲ್ಲಿ ಒಂದು ಸಿಗ್ನೇಚರ್ ಹಾಕ್ಸಿ. ಒಂದೇ PDF ಅಲ್ಲಿ ಈ ಪೇಜ್ ನ ಪ್ರಿಂಟ್ಔಟ್ ತಕೊಂಡು ಪ್ಲಸ್ ನೀವು ಇದರ ಜೊತೆಗೆ ಅವರ ಆಧಾರ್ ಕಾರ್ಡ್ ನ ಜೆರಾಕ್ಸ್ ನ ಅದನ್ನ ಒಂದೇ PDF ಅಲ್ಲಿ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಯಾವ ತರ ಮಾಡೋದಂದೇಳಿ ನಾನು ತೋರ್ಸ್ಕೊಡ್ತೇನೆ. ಸ್ಕ್ಯಾನ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ನೀವು ಎಲ್ಲ ಪ್ರಿಂಟ್ ತಕೊಂಡು ಪ್ಯಾನ್ ಫಾರ್ಮ್ನ ಅದ್ರ ಮೇಲೆ ನೀವು ಫಸ್ಟ್ ಫಾರ್ಮು ಪ್ಲಸ್ ಅವ್ರದ್ದು ಆಧಾರ್ ಕಾರ್ಡ್ ಎರಡೂ ಒಂದೇ ಇದರಲ್ಲಿ PDF ಅಲ್ಲಿ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ನೀವು ಫೋಟೋ ಹಾಕಿದ ನಂತರ ಫೋಟೋನಲ್ಲಿ ನೀವು ಸಿಗ್ನೇಚರನ್ನು ಕ್ರಾಸಾಗಿ ಸಿಗ್ನೇಚರ್ ಹಾಕಿಸ್ಬೇಕಾಗುತ್ತೆ ಈ ಥರ. ಮತ್ತು ಇಲ್ಲಿ ಈ ಬಾಕ್ಸಲ್ಲಿ ಒಂದು ಸಿಗ್ನೇಚರ್ ಹಾಕಿಸ್ಬೇಕಾಗುತ್ತೆ. ನಂತರ ನೀವು ಇಲ್ಲಿ ಕಾಣ್ತಾ ಇರೋವಂಥ ನೆಕ್ಸ್ಟ್ ಸೆಕೆಂಡ್ ಪೇಜಲ್ಲಿ ಕಾಣ್ತಾ ಇರೋವಂಥ ಮತ್ತು ಹಾಗೆ ನೀವು ಆಧಾರ್ ಕಾರ್ಡಲ್ಲೂ ಸಹ ನೀವು ಹಾಕ್ಸಿದ್ರೆ ನಿಮ್ಮ ಎಲ್ಲ ಫಾರ್ಮ್ನ 300 DPI ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡಾದ್ಮೇಲೆ ಅಪ್ಲೋಡ್ ಯಾವ ಥರ ಮಾಡೋದು ಅಂದರೆ ತೋರಿಸ್ಕೊಡ್ತೀನಿ ನೋಡಿ. ಸೇಮ್ ನೀವು ಅದೇ ಪೋರ್ಟಲಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ ಅಪ್ಲೈ ನ್ಯೂ ಪ್ಯಾನ್ ಅಂತ ತೋರಿಸ್ತಾ ಇದ್ದಿಲ್ಲ, ಇದರಲ್ಲೇ ನಿಮ್ಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸ್ವಲ್ಪ ಸರ್ವರ್ ಇಶ್ಯೂ ಇದೆ. ಇಲ್ಲಿ ಕಾಣ್ತಾ ಇರೋವಂಥ ನೇಮಲ್ಲಿ ನೀವು ಯಾರ್ದು ಅಪ್ಲೋಡ್ ಮಾಡ್ತಾ ಇದ್ದೀರಾ ನೋಡ್ಕೊಬೇಕು. ನಾವೀಗ ಫಸ್ಟ್ ಕ್ಯಾಂಡಿಡೇಟ್ ಅವ್ರದ್ದು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಇವ್ರದ್ದು ಶಮ್ಮ ಪರ್ವೀನ್ ಅಂತ. ಇಲ್ಲಿ ನೀವು ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅಪ್ಲೋಡ್. ಮತ್ತೆ ಇಲ್ಲಿ ಪಕ್ಕದಲ್ಲಿ ಕ್ರಾಪ್ ಅಂಡ್ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೀವು ಇದರಲ್ಲಿ ಅಪ್ಲೋಡ್ ಮೇಲೆ ಹೋಗ್ಬಾರ್ದು, ಕ್ರಾಪ್ ಅಂಡ್ ಅಪ್ಲೋಡಿಗೆ ಹೋದ್ರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ನಿಮಗೆ ಡಾಕ್ಯುಮೆಂಟ್ ಬಂದು 200 MB ಒಳಗಡೆ ಇರಬೇಕಾಗುತ್ತೆ. ನೀವು ಎಲ್ಲಿ ಇದನ್ನು ಇದು ಮಾಡ್ಕೊಂಡಿದ್ದೀರಾ ಸೇಮ್ ಸ್ಕ್ಯಾನ್ ಮಾಡೋ ಡಾಕ್ಯುಮೆಂಟ್ನ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ, ಡಾಕ್ಯುಮೆಂಟ್ ಸೈಜ್ ಮಸ್ಟ್ ಬಿ ಲೆಸ್ ದೆನ್ 2 MB ಒಳಗಡೆ ಇದು ಅಪ್ಲೋಡ್ ಮಾಡ್ಬೇಕಾ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸ್ ಎಲ್ಲಿ ಇದಾಗಿದೆ ಅಂತೇಳಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಆದ ನಂತರ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈಗ ಇದರಲ್ಲಿ 3 ಪೇಜಸ್ ಶೋ ಆಗುತ್ತೆ. ನಾವು ಅಪ್ಲೋಡ್ ಮಾಡಿರೋ PDF ಅಲ್ಲಿ 3 ಪೇಜಸ್ ಇರೋದ್ರಿಂದ 3 ಪೇಜ್ ಡಿಸ್ಪ್ಲೇ ಆಗುತ್ತೆ. ನೀವು ಒಂದೊಂದು ಪೇಜ್ನ ಯಾವ್ದಾರು ನಿಮಗೆ ಸಿಗ್ನೇಚರ್ ಯಾವ್ದ್ರಲ್ಲಿ ಕರೆಕ್ಟಾಗಿ ಕಾಣುತ್ತಾ ಇದೆಯೋ ಅದು ಮತ್ತು ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಫಸ್ಟ್ ಪೇಜನ್ನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಬಂದು ಈಗ ಫೋಟೋ ಏರಿಯಾನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಕ್ರಾಪ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಬಂದಿರುತ್ತೆ. ಮತ್ತೆ ನೀವೇ ಮಾಡಬೇಕು, ಇಲ್ಲಿ ಸಿಗ್ನೇಚರ್ ಈ ಫಾರ್ಮಲ್ಲಿ ಇಲ್ಲ ಆಧಾರ್ ಕಾರ್ಡಲ್ಲಿ ಯಾವ್ದ್ರಲ್ಲೂ ಚೆನ್ನಾಗಿ ಕಾಣ್ತಾ ಇದೆಯಾ ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸಿಗ್ನೇಚರ್ ಇದ್ರಲ್ಲಿ ಬಂದು ನಿಮಗೆ ಸಿಗ್ನೇಚರ್ ಹಾಕಿರೋದು ಒಂದು ಸ್ವಲ್ಪ ಏನಾದ್ರು ಲೈನ್ ಮೇಲೆ ಟಚ್ ಆಗಿರ್ತವೆ, ಅದನ್ನೆಲ್ಲ ಪ್ರಿಂಟ್ ಆಗುತ್ತೆ. ಬೆಸ್ಟ್ ನೀವು ಆಧಾರ್ ಕಾರ್ಡಲ್ಲಿ ಸಿಗ್ನೇಚರ್ ಹಾಕ್ಸಿರ್ತೀರಲ್ಲ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಕ್ರಾಪ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಫೋಟೋಸ್ನ ಜಸ್ಟ್ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಡಬೇಕಾಗುತ್ತೆ. ಕೆಳಗಡೆ ಶೋ ಆಗ್ತದೆ. ಆ್ಯಂಡ್ ಕೆಳಗಡೆ ಬಂದು ನೀವು ಅಪ್ಲೋಡ್ ಪಿಕ್ಚರ್ ಆ್ಯಂಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ ಫ್ರೆಂಡ್. ನೋಡಿ, ಈಗ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸಕ್ಸಸ್ಫುಲಿ ಯುವರ್ ಅಕ್ನಾಲೆಜ್ಮೆಂಟ್ ನಂಬರ್ ಶೋ ಆಗ್ತಾ ಇದೆ. ಜಸ್ಟ್ ಈಗ ನೀವು ಟ್ಯಾಬ್ನ ಕ್ಲೋಸ್ ಮಾಡಿ ಬೇಕಾದ್ರೆ ಇಲ್ಲಿ ಒಂದ್ಸತಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ ಈಗ ಹೋಗಿದೆ, ಇಲ್ಲಿ ಒಬ್ರದ್ದು ಮಾತ್ರ ಶೋ ಆಗ್ತಾ ಇದೆ.
ಥ್ಯಾಂಕ್ ಯು ಫ್ರೆಂಡ್ಸ್.